ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ನೀವು ಅಲ್ಲಿ ಏನು ನೋಡಿದ್ರೋ ಅದನ್ನ ಬಂದೇಳಿ. ಅವ್ರು ಅಷ್ಟೊಂದು ಕೇಳ್ಕೊತವ್ರಲ್ಲವ, ಅವತ್ತೇನು ನಡೀತು ಅಂತ ಹೇಳ್ಬಿಡವ ಅಂತ ಸಾಧುಗಳು ಹೇಳ್ತಾರೆ. ಯಾವಾಗಲೂ ಹೋಗಂಗೆ ನಾನು ಅವತ್ತು ಕಾಡಿಗೆ ಒತ್ತರನೆ ಎದ್ದು ಗಿಡಮೂಲಿಕೆ ತರಕಂತ ಹೋಗಿದ್ದೆ. ಅವಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಅಯ್ಯೋ ಊರಿಗೆ ಹೋಗೋ ದಾರಿ ಬೇರೆ ಸಿಕ್ಬಿಡ್ತು. ಇವಾಗ ಏನು ಮಾಡಲಿ, ಗೌಡ್ರಿಗೆ ಕೇಳಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ಜೋರಾಗಿ ಗೌಡ್ರೆ ಅಂತ ಕಿರ್ಚಿತಿರ್ತಾಳೆ. ವಿದ್ಯಾ ಹಿಂದೆಯಿಂದ ಬಂದು ಸುಭಾಷ ಹೊಡೆದಿರ್ತಾನೆ ದೊಣ್ಣೆಯಲ್ಲಿ ತಲೆಗೆ. ಅದನ್ನೆಲ್ಲ ನೋಡಿದ್ದನ್ನ ಮತ್ತೆ ಔಷಧಿನ ಕದ್ಕೊಂಡು ಎತ್ಕೊಂಡು ಹೋಗಿದ್ದನ್ನ ಎಲ್ಲ ವಿವರವಾಗಿ ಹೇಳ್ತಿರ್ತಾಳೆ ಸಾಧುಗಳ ಮಗಳು. ಇದನ್ನೆಲ್ಲ ಒಂದು ಗಿಡದ ಮರದ ಮೊರೆಯಲ್ಲಿ ನೋಡ್ತಾ ಇರ್ತಾಳೆ ನಿಂತ್ಕೊಂಡು ಸಾಧುಗಳ ಮಗಳು. ಸುಭಾಷ ಹೊಡೆದು ಹೋದಾದ್ಮೇಲೆ ಹೋಗಿ ಅಕ್ಕಾರೆ ಅಂತ ಎಬ್ಬರಿಸಿದ್ದು ಮತ್ತೆ ನೀರು ತರಕ್ ಹೋಗಿದ್ದು, ಎಲೆಯಲ್ಲಿ ನೀರು ತಗೊಬರ್ತಾಳೆ. ನೋಡಿದ್ರೆ ವಿದ್ಯಾನೇ ಇರೋದಿಲ್ಲ ಅಂತ ಎಲ್ಲ ಹೇಳ್ತಿರ್ತಾಳೆ ಸಾಧುಗಳ ಮಗಳು. ಅವರು ಅಲ್ಲಿಂದ ಮತ್ ತಗೊಂಡು ಹೋದ್ಮೇಕೆ ನಾನು ಹೋಗಿ ನೋಡಿದಾಗ ಹೆಣ್ಮಗಿಗೆ ಜ್ಞಾನನೇ ಇರಲಿಲ್ಲ. ಅದಕ್ಕೆ ನೀರು ತಂದು ಕುಡ್ಸೋಣ ಅಂತವ ಆ ಬುಟ್ಟಿನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ನಾನು ಹೋಗಿ ನೀರು ತರೋ ಹೊತ್ತಿಗೆ ಆ ಹೆಣ್ಮಗ ಅಲ್ಲಿ ಇರಲೇ ಇಲ್ಲ. ಅದಕ್ಕೆ ಏನಾಯ್ತು ಅಂತ ದಿಗ್ಲು ಬಿದ್ದು ಆಸ್ಪತ್ರೆ ಹತ್ರ ಹೇಳೋಣ ಅಂತ ಬಂದೆ. ಬಂದು ನೋಡಿದ್ರೆ ಡಾಕ್ಟ್ರು ಆ ಹೆಣ್ಮಗಿಗೆ ಚಿಕಿತ್ಸೆ ಮಾಡ್ತಾ ಇದ್ರು ಅಂತ ಸಾಧುಗಳ ಮಗಳು ಹೇಳ್ತಿರ್ತಾಳೆ. ಇಂಥ ಅನಾಹುತ ಆದವಾಗ ನೀವು ಯಾಕೆ ಸುಮ್ಮನೆ ಇದ್ರಿ ಅಂತ ಕೇಳ್ತಾನೆ ಭದ್ರ. ನಾನು ಅಲ್ಲಿ ಬಂದು ನೋಡಿದಾಗ ಎಲ್ಲ ಸರಿ ಇತ್ತು, ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿತ್ತು. ಅಂಥ ಸಮಯದಲ್ಲಿ ನಾನೇನಾದರೂ ಅಲ್ಲಿ ನಡೆದಿರೋದನ್ನ ಹೇಳಿದ್ರೆ ಏನು ಅನಾಹುತ ಆಗುತ್ತೋ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಾನು ಬೇಕು ಅಂತ ಈ ವಿಷಯ ಹೇಳ್ದೆ ಸುಮ್ಮನೆ ಆಗಲಿಲ್ಲ. ಸಂತೋಷ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಮೌನ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಸಾಧುಗಳ ಮಗಳು ಹೇಳ್ತಿರ್ತಾಳೆ. ಅಯ್ಯೋ, ನೀವು ಕ್ಷಮೆ ಕೇಳೋ ಅಂತ ತಪ್ಪೇನೂ ಮಾಡಿಲ್ಲ. ಆದರೆ ನೀವು ಅವತ್ತು ಮೌನವಾಗಿದ್ದರಿಂದ ಆ ಪಾಪಿ ಗುಳ್ಳೆನರಿ ಏನು ಕೆಲಸ ಮಾಡದೇ ಇದ್ರುವೆ ದರ್ಪದಿಂದ ಮೆರೆಯಕ್ಕೆ ನಿಂತವನೆ. ಆದರೆ ಅವನಿಂದ ಒಳ್ಳೇದಕ್ಕೆ ಆಗೋದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗ್ತೈತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟವ್ರಿಗೆ ಆ ಪ್ರತಿಫಲ ಸಿಗ್ಬೇಕಲ್ವಾ ಅಂತ ಭದ್ರ ಹೇಳ್ತಿರ್ತಾನೆ. ಖಂಡಿತವಾಗ್ಲೂ ಸಿಗ್ಬೇಕಪ್ಪ, ನಿನ್ಗೆ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ನೀನು ಹೋಗಿ ಎಲ್ರಿಗೂ ಹೇಳ್ಬಿಡಪ್ಪ ಅಂತ ಸಾಧುಗಳು ಹೇಳ್ತಿರ್ತಾರೆ. ನಾನು ಹೇಳಿದ ತಕ್ಷಣ ಒಪ್ಕೊಳ್ಳೋ ಜೈಮನ ಒಂದಲ್ಲ, ಅಲ್ಲೇನು ನಡೀತು ಅಂತ ಎಲ್ರ ಮುಂದೆನೂ ಬಂದೇಳಿ ಅಂತ ಭದ್ರ ಹೇಳ್ತಾನೆ. ಅಲ್ಲ ನಾವು ಅಂತಿರ್ತಾರೆ ಸಾಧುಗಳು. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಂತ ಕೈ ಮುಗ್ದು ನಿಮ್ಗೇನು ತೊಂದರೆ ಆಗದಿದ್ದಂಗೆ ಕರ್ಕೊಬಂದ್ಬಿಡೋ ಜವಾಬ್ದಾರಿ ನಂದು ಅಂತ ಭದ್ರ ಕೇಳ್ಕೊಂತಿರ್ತಾನೆ. ಸರಿ ಕಣಪ್ಪ, ನಾವು ಬರ್ತೀವಿ ಅಂತ ಸಾಧುಗಳು ಹೇಳ್ತಾರೆ. ಸರಿ, ಟೈಮ್ ಆಯ್ತು, ಹೋಗೋಣ ಬನ್ನಿ ಅಂದಂಗೆ ಸ್ವಾಮಿಗಳೇ ಇನ್ನೊಂದು ಮಾತಂತ ಏನೇನೋ ವಿವರವಾಗಿ ಹೇಳ್ತಾ ಇರ್ತಾನೆ, ಕೇಳ್ಕೊಂತಿರ್ತಾನೆ. ಭದ್ರ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಸರಿ ಆಯ್ತಪ್ಪ ಅಂತ ಹೋಗಿ ಎಲ್ಲ ಎತ್ಕೊಂಡ್ಬರ್ತಾರೆ ಸಾಧುಗಳು ಮಗಳು. ಬಂದ ನೆಂಟ್ರನ್ನೆಲ್ಲ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸ್ತಿರ್ತಾಳೆ ವಿದ್ಯಾ. ಅನ್ಕೊಂಡು ಚಿತ್ರಾನು ಈಶ್ವರಿ ಬರ್ತಾರೆ. ಹೇಳಿ ಚಿಕ್ಕತೆ ಅಂತಾಳೆ ವಿದ್ಯಾ. ಏನು ಎಲ್ರನ್ನೂ ಇಷ್ಟೊಂದು ಖುಷಿಯಾಗಿ ಮಾತಾಡಿಸ್ತಾ ಇದ್ಯಾ, ಏನ್ ಸಮಾಚಾರ ಅಂತಾಳೆ ಈಶ್ವರಿ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತು ಚಿಕ್ಕತೆ. ನಾನೇನಾದ್ರೂ ಓಡಾಡದೆ ಸುಮ್ಕೆ ಕೂತಿದ್ರೆ ಏನಪ್ಪ ಇದು ಅಟ್ಟಿ ಇರಿ ಸೊಸೆ ಖುಷಿಯಾಗಿ ಓಡಾಡ್ದ ಇದ್ರೆ ಸುಮ್ಕೆ ಕೂತಿದ್ದಾಳೆ ಅಂತ ಹೇಳ್ತೀರಾ. ಆಮೇಲೆ ಏನಾದ್ರೂ ಮಾತಾಡಕ್ ಹೋದ್ರೆ ಕೋರ್ಟಲ್ಲಿ ಕೇಸ್ ಹಾಕಿದೀವಿ, ಸಂಬಂಧನೇ ಇಲ್ಲ ಅಂತ ತೀರ್ಪು ಕೊಟ್ಟಿಲ್ವೇ ಅಂತ ಕೇಳ್ತೀರಾ. ಅದಕ್ಕೆ ಖುಷಿಯಾಗಿ ಮೈದನ್ ಮದ್ವೆ ಮಾಡೋಣ ಅಂತ ಓಡಾಡ್ತಿದ್ರೆ ನೀವ್ ಹಿಂಗ್ ಕೇಳ್ತಾ ಇದ್ದೀರಾ. ನನ್ ಮನ್ಸಿಗೆ ಶಾನೆ ನೋವಾಗ್ತೈತೆ ಚಿಕ್ಕತೆ ಅಂತ ವಿದ್ಯೆ ಹೇಳ್ತಾಳೆ. ಹೇ ಮೂರಡಿ, ನಿನ್ನ ಅತಿ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಬೇಡ. ಎಲ್ಲೇ ಅವನು ಅಂತಾಳೆ ಈಶ್ವರಿ. ಯಾರ್ ಚಿಕ್ಕತೆ ಅಂತಾಳೆ ವಿದ್ಯಾ. ನಿನ್ ಗಂಡ ಭದ್ರ, ಎಲ್ಲೋದ್ನೇ ಅವನು ಕಾಣಿಸ್ತಿಲ್ವಲ್ಲ ಅಂತ ಚಿತ್ರ ಕೇಳ್ತಾಳೆ. ಓ, ಶುರುವಾಗೋಯ್ತು, ಟೆನ್ಷನು ಶುರುವಾಗೇ ಹೋಯ್ತು. ಒಟ್ನಲ್ಲಿ ಈಗ ನಿಮ್ ಜೀವ ಹೊಡ್ಕೊಳೋದಕ್ಕೆ ಶುರುವಾಯ್ತು ಅಲ್ಲ ಚಿಕ್ಕತೆ ಅಂತ ವಿದ್ಯೆ ಹೇಳ್ತಾಳೆ. ಏನೇ ಮಾತಾಡ್ತಾ ಇದ್ಯಾ, ಟೆನ್ಷನ್ನು ನಮ್ಗೆ ಯಾಕೆ ಆದತ್ತು ಅಂತ ಈಶ್ವರಿ ಕೇಳ್ತಾಳೆ. ಯಾಕೆ ಅಂದ್ರೆ ಅವರು ಕಾಣಿಸ್ಲಿಲ್ಲ ಅಂತ ಗಾಬರಿ ಬಿದ್ದು ಓಡ್ ಬಂದಿದ್ದೀರಾ ಅಲ್ವೇ, ನಿಮ್ ಮುಖಾನೇ ಹೇಳ್ತಾ ಇದೆ. ಆದ್ರೂ ನನ್ ಬಾಯಿನಿಂದಾನೇ ಕೇಳ್ಬೇಕು ಅಂತ ಆಸೆ ಇದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅನ್ಕೊಂಡಿರೋ ಕೆಲ್ಸನ ಸಾಧಿಸ್ಬೇಕು ಅಂತ ಮನೆ ಆಳ್ ದಾರಿಗೆ ಹೋಗಿ ಮಾಡ್ಬಾರ್ದಾಗಿರೋ ಕೆಲ್ಸ ಮಾಡಿದ್ದೀರಾ ಅಂದ್ಮೇಕೆ ಆ ದಾರಿಯಲ್ಲಿ ಯಾವ್ದಾದ್ರು ಅಡ್ಗಾಲ್ ಕೆಲ್ಸ ಇದ್ದೇ ಇರ್ತೈತೆ ಅಲ್ವೇ ಚಿಕ್ಕತೆ ಅಂತ ವಿದ್ಯೆ ಹೇಳ್ತಾಳೆ. ಏನೇ ಬೊಗಳ್ತಾ ಇದ್ಯಾ ಅಂತ ಈಶ್ವರಿ ಹೇಳ್ತಾಳೆ. ನಾನೇನ್ ಬೊಗಳ್ತಾ ಇದ್ದೀನಿ ಅಂತವಾ ದಿಟ್ವಾಗ್ಲೂ ನಿಮ್ಗೆ ಗೊತ್ತಿಲ್ಲ ಚಿಕ್ಕತೆ. ನನ್ನ ಮಗ ದೊಡ್ಡ ಸಾಧನೆ ಮಾಡ್ಬಿಟ್ಟವನೆ, ಕಡ್ದು ಕಟ್ಟೆ ಹಾಕ್ಬಿಟ್ಟವನೆ ಅಂತ ನೀವು ಮೆರೆಸಿದ್ದೇನೋ, ಅವನೇ ಬಿಟ್ಟಿ ಬಿಲ್ಡಪ್ ತಗೊಂಡು ಮೆರೆದಿದ್ದೇನೋ. ನಿಮ್ ಮಗ ಆ ಕೆಲ್ಸನ ಮಾಡೇ ಇಲ್ಲ. ನಿಮ್ ಮಗ ಶೂರ ಅಲ್ಲ ಏಡಿ ಅಂತ ಗೊತ್ತಿದ್ರೂನುವೆ ನೀವು ಆಟ ಆಡ್ತಿದ್ದೀರಾ ಅಂದ್ಮೇಕೆ ಅವನ್ ಬಂಡವಾಳ ಎಲ್ಲಿ ಬಯಲಾಗೋತದ ಅಂತ ಭಯ ಇರ್ಬೇಕು ಅಲ್ವಾ ಚಿಕ್ಕತೆ ಅಂತ ವಿದ್ಯೆ ಹೇಳ್ತಾಳೆ. ಏನೇ ಮಾತಾಡ್ತಾ ಇದ್ಯಾ, ನನ್ ಮಗ ಏನೇ ಮಾಡವನೆ ಅಂತದ್ದು, ಅವನ್ ಬಂಡವಾಳ ಬಯಲ್ ಮಾಡೋ ಅಂತದ್ದು ಅವನೇನ್ ಮಾಡವನೆ ಅಂತ ಈಶ್ವರಿ ಕೇಳ್ತಾಳೆ. ಮೊಬೈಲ್ ಕಳ್ದೋಯ್ತು ಅಂತಂದ್ರೆ ನೀವೇ ಕತೆ ಚೂಪಿ ಮುಟ್ಕೊಂಡ್ ನೋಡ್ತಾ ಇದ್ದೀರಾ. ನಿಮ್ ಮಗ ಏನು ಮಾಡಿಲ್ಲ, ಏನು ಮುಟ್ಟೆ ಇಲ್ಲ ಅನ್ನೋ ಸತ್ಯನ ಸಮಾಧಿ ಮಾಡಿ ಬಂದವನಲ್ಲ. ಆ ಸತ್ಯನ ಭದ್ರೇಗೌಡ್ರು ಹೊರಗಡೆ ತಂದು ಅದಕ್ಕೆ ಸಿಂಗಾರ ಮಾಡಿ ಮೆರವಣಿಗೆ ಮಾಡಿಸ್ತಾರೆ ಅಂತ ವಿದ್ಯೆ ಹೇಳ್ತಾಳೆ. ಅದೇನ್ ಸತ್ಯನೇ, ಅದೇನೋ ಮೆರವಣಿಗೆ ಮಾಡ್ತಾರೆ ಅಂತ ಹೇಳ್ತಿದ್ಯಾ ಅಂತ ಚಿತ್ರ ಕೇಳ್ತಾಳೆ. ಇನ್ನೊಬ್ರು ಶ್ರಮನ ಕದ್ದು
ತಾನ್ ಹುಲಿ ಅನ್ನಂಗೆ ಮುಖವಾಡ ಹಾಕೊಂಡು ಆರ್ಭಟ ಮಾಡ್ತಾವನಲ್ಲ, ಆ ಮುಖವಾಡದ ಹಿಂದ್ಗುಟೆ ಇರೋದು ಹುಲಿ ಅಲ್ಲ, ಗುಳ್ಳೆ ನರಿ ಅನ್ನೋದನ್ನ ಬಯಲ್ ಮಾಡೋ ಟೈಮ್ ಹತ್ರ ಬಂತು ಅಂತ ಹೇಳ್ತಾ ಇದ್ದೀನಿ. ಮಗನ್ ಮಾತ್ರ ಅಲ್ಲ, ಅಂತ ಮಗನ್ ಜನ್ಮ ಕೊಟ್ಟಿರೋ ನಿಮ್ಗೆ ಅವನೇನೇ ತಪ್ಪು ಮಾಡಿದ್ರು ಅವನ್ ಬೆನ್ನಲ್ಲಿ ಬಾಗ್ ನಿಂತಿದ್ದೀರಲ್ಲ ನೀವು ಸರಿಯಾಗಿ ಅನ್ಭೋಗಿಸ್ತೀರಾ, ಅದಕ್ಕೆ ಸಿದ್ಧವಾಗಿರಿ ಅಂತ ವಿದ್ಯೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಈಶ್ವರಿ ಇನ್ನು ಚಿತ್ರ ಮುಖ ನೋಡ್ಕೊಂಡು ಏನಾಗುತ್ತೋ ಅಂತ ಗಾಬರಿಯಲ್ಲಿ ಇರ್ತಾರೆ. ಇತ್ತ ಸಾಧುಗಳ ಮಗಳು ಜಲ್ದಿ ಬಾರಮ್ಮ, ಅವ್ರು ಕಾಯ್ತಾವ್ರೆ ಅಂತ ಬಂದ್ಕೊಂಡು ನೋಡಪ್ಪ, ನೀನು ಹೇಳಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿ ಇದ್ರೊಳಗೆ ಇಟ್ಕೊಂಡಿದ್ದೀನಿ ಅಂತ ಸಾಧುಗಳು ಹೇಳ್ತಿರ್ತಾರೆ. ಅದ್ ಸರಿ ಅಣ್ಣ, ಇವನ್ನೆಲ್ಲ ಯಾಕೆ ತರ ಕೇಳಿದ್ರೆ ಅಂತೇಳಿ ಸಾಧುಗಳು ಮಗಳು, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳೋರಲ್ಲ ಕಣವ್ವ, ಮೋಸ್ಗಾರ್ಗೆ ಮೋಸದಿಂದಾನೇ ಸೋಲ್ಸ್ಬೇಕು. ಸರಿ ಬನ್ನಿ ಹೊರಡೋಣ ಅಂತ ಹೇಳಿ ಮೂವರು ಕಾರಲ್ಲಿ ಬರ್ತಾರೆ. ಇತ್ತ ಮೋಹನ ಹರಿ 10:45ಕ್ಕೆ ಶುಭ ಲಗ್ನ ಐತೆ ಅಂತ ಹೇಳಿದ್ರು, ಆದ್ರೆ ಈ ಭದ್ರ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಟೈಮ್ ನೋಡಿ ಹೌದಲ್ವ ಅದಕ್ಕೆ ಅಣ್ಣ, ಅವ್ನಿಗೆ ಫೋನ್ ಮಾಡಿದ್ರೆ ಫೋನು ಹೋಯ್ತಾ ಇಲ್ಲ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅಲ್ಲಿಗೆ ಈಶ್ವರಿ, ಚಿತ್ರ ಮತ್ತೆ ಸುಭಾಷ ಬರ್ತಾರೆ. ಓಹೋ ಮದುಮಗ್ನೆ ಬಾ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಪರವಾಗಿಲ್ವೇ ಮೊಮ್ಮಗ್ನೆ, ಈ ಬಟ್ಟೆಲ್ ನೀನು ರಾಜ್ಕುಮಾರ ಕಂಡಂಗೆ ಕಾಣ್ತಾ ಇದೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಹ್ಞೂ ಅತ್ತೆ, ನೀವ್ ಹೇಳ್ದಂಗೆ ನಮ್ ಸುಭಾಷ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ ಅಂತ ಮೋಹನ ಹೇಳ್ತಿರ್ತಾಳೆ. ಇದ್ಯಾಕ್ಲಾ ಹಂಗ್ ನಿಂತ್ಕೊಂಡಿದ್ದಿ, ಬಾರ್ಲಾ ಕುತ್ಕೋ ಅಂತ ಕೂಗ್ತಾರೆ ಶಿವರಾಮೇಗೌಡರು. ಪರವಾಗಿಲ್ಲ ಬಿಡು ದೊಡ್ಡಪ್ಪ ಅಂತಾನೆ ಸುಭಾಷ. ಲೇ ನಿನ್ ಮಗ ಕಣ್ಲಾ, ಬಾರ್ಲಾ ಕುತ್ಕೋ ಬಾರ್ಲಾ ಅಂತ ಹೇಳಿ ಪಕ್ಕದಲ್ಲಿ ಕುಂಡ್ರಿಸ್ಕೊಂತಾರೆ ಶಿವರಾಮೇಗೌಡರು. ಚಿತ್ರ ಇತ್ತ ನೋಡಿ, ಅವ್ವ ಇನ್ನೂ ಭದ್ರ ಬಂದಿಲ್ಲ ಕಣವ್ವ ಅಂತ ಹೇಳ್ತಾಳೆ. ಅದೆಲ್ಲೋದ್ನೆ, ಆ 3 ಅಡಿ ಬೇರೆ ಮುಖವಾಡ ಕಳಿಸ್ತೀನಿ ಅಂತ ಹೇಳ್ತಾವಳೆ. ಒಂದ್ ಕಡೆ ಇವ್ರದ್ದು ಟೆನ್ಷನ್ ಆದ್ರೆ ಇನ್ನೊಂದ್ ಕಡೆ ಆ ನವ್ಯ ಏನ್ ಮಾಡ್ಬಿಡ್ತಾಳ ಅಂತ ಒಂದ್ ಟೆನ್ಷನ್. ನನ್ಗಂತೂ ತಲೆ ಕೆಟ್ಟೋಯ್ತೈತೆ ಚಿತ್ರ ಅಂತ ಈಶ್ವರಿ ಹೇಳ್ಕೊಂಡು ಗಾಬರಿ ಪಡ್ತಾ ಇರ್ತಾಳೆ. ನೋಡ್ದೇನೆ ನಿಮ್ಮ ಅತ್ತೆನ, ಯಾವಾಗ್ಲೂ ನನ್ಗನ್ನೋಳು ನನ್ನ ಬೂದ್ ಗುಂಬ್ಳ ಅಂತ, ಈಗ ಅವಳ ಮುಖ ಸೀದ್ ಗುಂಬ್ಳ ತರ ಆಗಿದೆ ಅಂತ ಸಾವಿತ್ರಿ ಹೇಳ್ತಾಳೆ. ಗೋವಿಂದ ಟೈಮ್ ಬೇರೆ ಆತೈತೆ, ಇನ್ನೊಂಗಿತ ಫೋನ್ ಮಾಡಿ ನೋಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಣ್ಣ ಅಂತ ಹೇಳಿ ಗೋವಿಂದೇಗೌಡರು ಫೋನ್ ಮಾಡ್ತಾರೆ. ಫೋನ್ ತೆಗಿಯೋದಿಲ್ಲ ಭದ್ರ. ಇಲ್ಲ ಅಣ್ಣ, ಈಗ್ಲೂ ಫೋನ್ ತೆಗಿತಾ ಇಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಆಗ್ಲೇ ಕ್ವಾಟ್ಲೆ ಹೇಳೇ ಇಲ್ವೇ, ನಮ್ ಸುಭಾಷನ್ಗೆ ಸರ್ಪ್ರೈಸ್ ಕೊಡಕ್ ಹೋಗವ್ರೆ, ಸರಿಯಾದ ಟೈಮ್ಗೆ ಬರ್ತಾನೆ ಬಿಡು ಅಂತಿರ್ತಾಳೆ ಅಜ್ಜಮ್ಮ ನೀನ್ ಹೇಳಿದ್ದನ್ನೆಲ್ಲ ಮದ್ವೆ ಮಟ್ಟದ ಹತ್ರ ಮಡಗಿದ್ದೀನಿ, ಇನ್ನೇನಾದ್ರೂ ಬೇಕೆ ಅಂತ ಯಾಮಾರಿಸ್ತಿರ್ತಾನೆ. ಏನೋ ಹೇಳಿ ಕ್ವಾಟ್ಲೆ, ಸದ್ಯಕ್ ಸಾಕು ಸುಮ್ನೀರು. ಎಲ್ಲ ಕಣ್ಲ ಶಿವರಾಮ, ಎಲ್ಲ ತಯಾರಿನೂ ಆಗೋಯ್ತು, ನಮ್ ಬಂಧು ಬಳಗ ಬರೋಕೆ ಶುರುವಾಯ್ತು, ಆದ್ರೆ ಇನ್ನೂ ಹುಡ್ಗಿನ್ ಕರ್ಕೊಂಡೇ ಬಂದಿಲ್ವಲ್ಲ. ನಿನ್ನೆಯಿಂದ ಅವರು ಏನ್ ಮಾಡ್ತಾ ಇದ್ದೀರಾ, ಏನ್ ಸಂಪ್ರದಾಯ, ಏನ್ ಶಾಸ್ತ್ರ ಅಂತನ್ನು ಏನು ಕೇಳ್ತಾನೆ ಇಲ್ವಲ್ಲ, ಯಾಕೆ ಹಿಂಗೆ ಉದಾಸೀನ ಮಾಡ್ತಾ ಇದ್ದಾರೋ ಅಂತೀನಿ. ಏನು ತೊಂದ್ರೆ ಗಿಂದ್ರೆ ಆಗಿಲ್ಲ ತಾನೆ, ಯಾಕಂದ್ರೆ ಇಲ್ಲಿ ಗಂಟ ನಮ್ಮ ಹಟ್ಟಿಲಿ ಯಾವ ಕಾರ್ಯನೂ ಸುಸೂತ್ರವಾಗಿ ನಡೆದಿಲ್ಲ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಟೆನ್ಷನ್ ಇಲ್ಲಿರ್ತಾರೆ ಚಿತ್ರಾನನ್ನು ಈಶ್ವರಿ, ಇದನ್ನೆಲ್ಲ ನೋಡ್ತಿರ್ತಾಳೆ ವಿದ್ಯಾ. ಇತ್ತ ಸಾವಿತ್ರಿ, ಈ ಮದ್ವೆ ನಡೆಯಕ್ಕಿಲ್ಲ ಅನ್ನೋದು ನಮ್ಮ ಅವನ್ಗಿನ್ನೂ ಗೊತ್ತಿಲ್ಲ, ಗೋವಿಂದ ಯಾವ್ದಕ್ಕೂ ಒಂದ್ಕಿತ ಆಚೆ ಹೋಗಿ ಫೋನ್ ಮಾಡಿ ನೋಡ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಕಣವ ಅಂತ ಗೋವಿಂದೇಗೌಡರು ಹೊರಗಡೆ ಹೋಗ್ತಾರೆ. ಇನ್ನುವೇ ಹೆಣ್ಣಿನ ಕಡೆಯವ್ರು ಬಂದಿಲ್ಲ, ಅವ್ರು ಬರೋಕ್ಕಿಂತ ಮುಂಚೆ ಒಂದ್ ಮುಖ್ಯವಾದ ಕೆಲ್ಸ ಐತೆ, ಅದನ್ನ ಮಾಡಿ ಮುಗಿಸ್ತೀನಿ ಅಂತ ವಿದ್ಯಾ ಮನಸ್ಸಿನಲ್ಲೇ ಅನ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಪಟಾಕಿ ಸದ್ದು ಕೇಳಿ ಅತ್ತೆ ಬಂದ್ರು ಅನಿಸ್ತೈತೆ ಅಂತಾಳೆ ಈಶ್ವರಿ. ಹೌದೌದು ಬಂದ್ರು ಅನ್ಸುತ್ತೆ ಅಂತ ಹೇಳಿ ಶಿವರಾಮೇಗೌಡರು, ಸುಭಾಷ ನೀನ್ ಅಲ್ಲಿ ಬರಂಗಿಲ್ಲ, ನೀನ್ ಇರ್ಲೇ ಇರ್ಲಾ ಅಂತ ಹೇಳಿ ಎಲ್ರು ಹೋಗ್ತಾರೆ. ಅವಳು ದಿಟ್ವಾಗ್ಲೂ ಎಟ್ಟಿಗೆ ಬಂದಿದ್ದಾಳ, ನನ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳ, ಅಯ್ಯೋ ದ್ಯಾವ್ರೆ ಒಂದು ಗೊತ್ತಾತಾನೆ ಇಲ್ವಲ್ಲ ಅಂತ ಸುಭಾಷ ಅನ್ಕೊಂತಿರ್ತಾನೆ. ಆ ಮದ್ವೆಗೆ ಹೊಸ ಕಾರು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದನ್ ತಂದಿರೋದನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ ಚಿತ್ರಾನ್ನು ಈಶ್ವರಿಯೇ. ಹೆಣ್ಣಿನ ಕಡೆಯವರೆಲ್ಲ ಇಳ್ದು ಬರ್ತಾ ಇರ್ತಾರೆ. ನಿಮ್ದಾರಿನೇ ಕಾಯ್ತಾ ಇದ್ವಿ ಅಂತಾರೆ ಶಿವರಾಮೇಗೌಡರು. ಕ್ಷಮಿಸ್ಬೇಕು, ನಮ್ಮನೇಲೂ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬರೋದು ಇಷ್ಟೊತ್ತಾಯ್ತು ಅಂತ ಹೇಳ್ತಾರೆ MLA. ಇತ್ತ ಈಶ್ವರಿ ನವ್ಯನೆಲ್ಲ ನೋಡಿ ನವ್ಯ ಅಂತ ಮಾತಾಡ್ಸಕ್ಕಂತ ಹೋಗ್ತಾಳೆ. ನವ್ಯ ಮುಖ ಊದಿಕೊಂಡು ಮುಖ ಆಗದಿದ್ದೋರ್ ತರ ತಿರ್ಸ್ಕೊಂತಾಳೆ. ಈಶ್ವರಿ ಒಂದ್ ಸೈಡ್ಗೆ ಬಂದು ನಿಂತ್ಕೊಬಿಡ್ತಾಳೆ. ಚಿತ್ರ, ಅವ್ವ ನೋಡ್ದೇನವ್ವ ಕಾರು ಎಷ್ಟ್ ಚೆನ್ನಾಗದೆ ಅಂತ, ನಮ್ ಸುಭಾಷಂದು ಅದೃಷ್ಟನೋ ಅದೃಷ್ಟ, ಮದ್ವೆಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಕೊಡ್ತಾವ್ರೆ ಅಂದ್ಮೇಲೆ ಮದ್ವೆ ಆದ್ಮೇಲೆ ಅವ್ರ ಆಸ್ತಿಗೆಲ್ಲ ಅವನೇ ವಾರಸ್ದಾರ. ಅವ್ವ ಈ ಕಾರನ್ನ ನಾನು ಹೋಗ್ತಾ ಇರೋದ್ ನೆನ್ಸ್ಕೊಂಡ್ರೆ ಅಂತ ಹೇಳ್ಕೊಂಡು ನುಲಿತಾ ಇರ್ತಾಳೆ ಚಿತ್ರ. ಅಯ್ಯೋ ನೆನೆಸ್ಕೊಳೋದೇನೆ, ನಾಳೆಯಿಂದ ಅದೇ ಕಾರಲ್ಲಿ ತಾನೇ ಓಡಾಡ್ತೀವಿ ನಾವು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇದೇನವ್ವ ಇವಳು ಮದ್ವೆ ನಿಲ್ಸಿ ಅವಮಾನ ಮಾಡಕ್ ಬರ್ತಾವಳೆ ಅಂತಂದ್ರೆ, ಇವ್ರು ನೋಡಿದ್ರೆ ಕಾರು ಹುಡುಗರೆ ಎಲ್ಲ ಕೊಟ್ಟು ಸನ್ಮಾನ ಮಾಡಕ್ ಬಂದವ್ರೆ ಅಂತ ವಿನಂತಿ ಹೇಳ್ತಾಳೆ. ಲೇ, ಆಸೆ ತೋರಿಸಿ ಮೋಸ ಮಾಡೋದು ಅಂತಾರಲ್ಲ, ಹಂಗೇನೆಯ ಇದು ಕೂಡ, ಅದ್ರಲ್ಲಿರೋ ಮಜಾನೇ ಬೇರೆ ಕಣೆ. ಒಂದ್ಕಿತ ನವ್ವಿನ ಮುಖ ನೋಡು, ಅವಳೇನಾದ್ರೂ ಮದ್ವೆ ಆಗಕ್ ಬಂದಿರಂಗ್ ಕಾಣ್ತಾವಳ, ಅರಳೆಣ್ಣೆ ಕುಡ್ದು ಹಂಗೆ ಬಂದಿರಂಗ್ ಕಾಣ್ತಾವಳೆ, ಅರ್ವಾದಿ ಕಳಿಯೋಕೆ ಬಂದಿರೋದ್ ಕಣೆ ಅವಳು ಅಂತ ಹೇಳಿ ಸಾವಿತ್ರಿ, ಜಾತಕ ಪಕ್ಷಿ ಹೇಳ್ತೈತೆ ನನ್ನನ್ನು ನಂಬು ಅಂತಾಳೆ. ಸರಿ ನೋಡ್ತೀನಿ ಅಂತಾಳೆ ವಿನಂತಿ. ಇತ್ತ ಚಿತ್ರ, ಅವ್ವ ಒಡವೆಗಳು ನೋಡವ್ವ ಅಂತಿರ್ತಾಳೆ. ಈಶ್ವರಿ ಭುಜನ್ ಮುಟ್ಟಿದ್ರೆ ನವ್ಯ ಭುಜನ ಮುಟ್ಟಿಸ್ಕೊಳ್ದೆ ಎಗರಾಕ್ತಾಳೆ. ಇವ್ನು ನೋಡಿ ಬೇಜಾರ್ ಮಾಡ್ಕೊಂತಾಳೆ ಈಶ್ವರಿ ಚಿತ್ರ. ಅವ್ವ ಶಾಸ್ತ್ರ ಮುಂದುವರ್ಸೋದೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಕಂಡ್ಲಾ ಮಗ,
ಅಂತ ಹೇಳಿ ಅಜ್ಜಮ್ಮ ವಿನಂತಿ ಓಡೋಗು ಆರತಿ ತಟ್ಟೆ ತಗೋಬಾ ಅಂತ ಹೇಳ್ತಾಳೆ. ವಿನಂತಿ ಆಯ್ತು ಅಂತ ಹೇಳಿ ದೊಡ್ಡ ಕಾರು ಆಸ್ತಿ ಒಡವೆ ಎಲ್ಲ ಸಿಕ್ಕೈತೆ ಅಂತ ಎರೆಯಕ್ಕೆ ಹೋಗ್ಬೇಡ ಅತ್ಗೆ ಅಂತ ಸಾವಿತ್ರಿ ಈಶ್ವರಿ ಮುಖ ನೋಡ್ಕೊಂಡು ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಲೇ ಈ ಮದ್ವೆ ಒಂದಾಗ್ಲಿ ಕಣೆ, ಎರೆಯೋದು ಅಂದ್ರೆ ಏನು ಅಂತ ನಾನು ನಿನ್ಗೆ ತೋರಿಸ್ತೀನಿ ಅಂತ ಮನಸ್ಸಿನಲ್ಲಿ ಹೇಳ್ತಿರ್ತಾಳೆ ಈಶ್ವರಿ. ನನಗ್ ತೋರೋಕೆ ನೀನ್ ಕಾಣ್ತಾ ಇರೋ ಅಗ್ಲ್ಗನ್ಸು ನನ್ಸಾದ್ರೆ ತಾನೇ ಅತ್ಗೆ ಅಂತ ಸಾವಿತ್ರಿ ಮನಸ್ಸಿನಲ್ಲಿ ಹೇಳ್ಕೊಂತಿರ್ತಾಳೆ. ಲೇ ಬೂದ್ ಕುಂಬಳಕಾಯಿ, ನನ್ನ ಮಗ ಅವಳ ಕುತ್ತಿಗೆಗೆ ತಾಳಿ ಒಂದ್ ಕಟ್ಲಿ ಕಣೆ, ಎಲ್ಲಾರ ಮುಖಕ್ಕೂ ನಿನ್ನನ್ನೇ ನೀಳ್ಸಾಕಿ ಕೆಳಕ್ ಹೋಗ್ತೀನಿ ಅಂತ ಈಶ್ವರಿ ಮನಸ್ಸಿನಲ್ಲಿ ಹೇಳ್ಕೊಂತಿರ್ತಾಳೆ. ನೀನ್ ನೋಡ್ಕೋಬೇಕಾಗಿರೋದು ನನ್ನಲ್ಲ, ಖಾಲಿ ಅದಲ್ಲ ಶೆಡ್ಡುನ ಅಂತ ಸಾವಿತ್ರಿ ಹೇಳ್ಕೊಂತಿರ್ತಾಳೆ ಮನಸ್ಸಿನಲ್ಲಿ. ಇತ್ತ ವಿನಂತಿ ತಗೋಬರ್ತಾಳೆ ಆರ್ತಿನ. ಮೋಹನ ಹೋಗೆ ಅಂತ ಹೇಳ್ತಾಳೆ ಅಜ್ಜಿ. ಇತ್ತ ಮೋಹನ ಡಿಸ್ಟಿ ತೆಗ್ದು ನೀರನ್ನ ಆಚೆ ಅಟ್ಟೋದಕ್ಕಂತ ಹೋಗ್ತಾಳೆ. ಶಿವರಾಮ ಮಾಡ್ಬೇಕಾಗಿರೋ ಶಾಸ್ತ್ರ ಇನ್ನೂ ಶಾನೆ ಅದೇ, ಮೊದಲು ಹುಡ್ಗಿನ ಕರ್ಕೊಂಡು ಹೋಗ್ರಿ ಅಂತಾಳೆ ಅಜ್ಜಮ್ಮ. ಶಿವರಾಮ ನೀವು 10 ನಿಮಿಷ ತಡೆದು ಬಂದ್ಬಿಡಿ ಅಂತಾಳೆ ಅಜ್ಜಮ್ಮ. ಆರವ್ವ ಅಂತ ಕರ್ಕೊಬರ್ತಾಳೆ ಈಶ್ವರಿ ನವ್ಯನ. ನವ್ಯ ಎಡಗಾಲ್ ಇಟ್ಕೊಂಡು ಒಳಗ್ ಬರೋದಕ್ಕಂತ ಕಾಲ್ ತೆಗಿತಾಳೆ. ನವ್ಯ ಬಲ್ಗಾಲ್ ಇಟ್ಕೊಂಡು ಹೋಗವ್ವ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.